ಚಾಮುಂಡಿ ಸನ್ನಿಧಾನದಲ್ಲಿ ಕುಮಾರ ವಿಜಯೋತ್ಸವ. ಇದು ಅಂತ್ಯ ಅಲ್ಲ, ಆರಂಭ. ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ JDS ಟೈಮ್ಸ್ ಟಿವಿಗೆ ಹೃತ್ಪೂರ್ವಕ ಸ್ವಾಗತ. JDS ಟೈಮ್ಸ್ ಟಿವಿ ಇದು ಸಂಘಟನೆಯ ಸಂಕೇತ. ನಮಸ್ಕಾರ, ನಾನು ನಿಮ್ಮ ಕಮಲ್ ಕುಮಾರ್. ರಾಜ್ಯವನ್ನು ಜಲಪ್ರಳಯಕ್ಕಿಂತಲೂ ಹೆಚ್ಚಾದ ಭ್ರಷ್ಟಾಚಾರ ಕೂಪದಲ್ಲಿ ಮುಳುಗಿಸುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂಡ್ ಟೀಮ್ ಗ್ಯಾರಂಟಿ ಹೆಸರಲ್ಲಿ ಜನಸಾಮಾನ್ಯರನ್ನು ವಂಚಿಸುತ್ತಿರುವುದು ನಿಧಾನವಾಗಿ ಪ್ರಜಾಪ್ರಭುಗಳಿಗೆ ಅರ್ಥವಾಗುತ್ತಿದೆ. ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ಗ್ಯಾರಂಟಿಯನ್ನು ನಂಬಿ 136 ಸ್ಥಾನಗಳನ್ನು ಗೆಲ್ಲಿಸಿದ ಮತದಾರ ಪ್ರಭುಗಳೇ ಸಿದ್ದು ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ಹೊರಹಾಕುತ್ತಿರುವುದು ರಾಜ್ಯಾದ್ಯಂತ ಕಂಡುಬರುತ್ತಿದೆ. ಹಾಗೂ ಕಾಂಗ್ರೆಸ್ ಸರ್ಕಾರ ಜನತೆಯನ್ನು ವಂಚಿಸಿದೆ ಎಂದು ರಾಜ್ಯ BJP JDS ಜೋಡಿ ತಮ್ಮ ಆಕ್ರೋಶವನ್ನು ಹೊರಹಾಕಿದೆ. ಅದರಲ್ಲೂ ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗಾಗಿ ಸ್ಥಾಪಿತವಾದ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬ್ರಹ್ಮಾಂಡ ಹಗರಣದೊಂದಿಗೆ ಒಬ್ಬ ಅಧಿಕಾರಿಯನ್ನು ಬಲಿ ಪಡೆದ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ JDS ಹಾಗೂ BJP ಮೈತ್ರಿ ಪಡೆ ತೊಡೆತಟ್ಟಿ ನಿಂತಿದೆ. ಪರಿಣಾಮ ಒಬ್ಬ ಸಚಿವನ ತಲೆದಂಡದೊಂದಿಗೆ ಅಧಿಕಾರಿಗಳ ಬಂಧನವಾಗಿದೆ. ತನಿಖೆ ಮುಂದುವರೆದಿದೆ. ಇದು ದೋಸ್ತಿ ಪಕ್ಷಗಳ ವಿಜಯವಾಗಿದೆ. ವೀಕ್ಷಕರೇ, ಇದು ಸಿದ್ದು ಸರ್ಕಾರದ ಪ್ರಾಯೋಜಿತ ಭ್ರಷ್ಟಾಚಾರವಾಗಿದೆ. ಇನ್ನು ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಮೂಡಾದಲ್ಲಿನ ಭೂ ಹಗರಣ, CM ಸಿದ್ದರಾಮಯ್ಯ ತಮ್ಮ ಕುಟುಂಬಕ್ಕಾಗಿ ನಡೆಸಿದ ಕೋಟ್ಯಾಂತರ ರೂಪಾಯಿಗಳ ವಂಚನೆ. ಇದು 62 ಕೋಟಿ ಬೆಲೆ ಬಾಳುತ್ತದೆ ಎಂದು ಸ್ವತಃ ಸಿದ್ದರಾಮಯ್ಯನವರೇ ಮಾಧ್ಯಮಗಳ ಎದುರು ಬಹಿರಂಗಪಡಿಸಿದ್ದು ವಂಚನೆಯನ್ನು ಸ್ವಯಂ ಒಪ್ಪಿಕೊಂಡಂತಾಗಿದೆ ಎಂದು ದೋಸ್ತಿ ಪಕ್ಷಗಳು CM ವಿರುದ್ಧ ವಾಗ್ದಾಳಿಯನ್ನು ಸದನದ ಒಳಗೆ ಹಾಗೂ ಹೊರಗೆ ನಡೆಸುತ್ತಿದೆ. ಸರ್ಕಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸೇರಿದಂತೆ ಹಲವು ಸಚಿವರು, ಶಾಸಕರು, ನಿಗಮ ಮಂಡಳಿ ಅಧ್ಯಕ್ಷರು, ಕೆಲವು ಅಧಿಕಾರಿಗಳು ಸೇರಿದಂತೆ ರಾಜ್ಯವನ್ನು ನಿತ್ಯ ಲೂಟಿ ಹೊಡೆಯುತ್ತಿದ್ದಾರೆ. ಜೊತೆಗೆ ಸಮರ್ಥನೆಯನ್ನು ಮಾಡಿಕೊಳ್ಳುತ್ತಿದ್ದಾರೆ. ಈ ಲೂಟಿ ಹಾಗೂ ಭ್ರಷ್ಟಾಚಾರವನ್ನು ತಡೆಯದಿದ್ದರೆ ರಾಜ್ಯ ಸಂಪೂರ್ಣ ದಿವಾಳಿಯಾಗಲಿದೆ ಎಂಬುದನ್ನರಿತ JDS ರಾಜ್ಯಾಧ್ಯಕ್ಷರು ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರದಲ್ಲಿ ಉಕ್ಕು ಹಾಗೂ ಬೃಹತ್ ಕೈಗಾರಿಕೆಗಳ ಸಚಿವರು, ಕರುನಾಡು ಕಂಡಂಥ ಅಪರೂಪದ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ HD ಕುಮಾರಸ್ವಾಮಿಯವರು ದೇಶದಲ್ಲಿ ಎಲ್ಲೇ ಇದ್ದರೂ ನಿತ್ಯ ವಾಗ್ದಾಳಿ ನಡೆಸುತ್ತಿದ್ದಾರೆ. ರಾಜ್ಯದ ಜನತೆಗೆ ನ್ಯಾಯ ಕೊಡಿಸುವಲ್ಲಿ ನಿರಂತರ ಹೋರಾಟ ಮಾಡುತ್ತಿದ್ದಾರೆ. ಕುಮಾರಣ್ಣನವರಿಗೆ ಸಾಥ್ ಕೊಡಲು ಮೈತ್ರಿ ಪಕ್ಷ BJPಯ ರಾಜ್ಯಾಧ್ಯಕ್ಷ, ಯುವ ನೇತಾರ, ಮಾಜಿ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ಪಕ್ಷವನ್ನು ಸಂಘಟಿಸುತ್ತಿರುವ BY ವಿಜಯೇಂದ್ರ ತಮ್ಮ ಪಕ್ಷದೊಂದಿಗೆ ಸದನದ ಒಳಗೆ ಹಾಗೂ ಹೊರಗೆ ರಣಕಹಳೆ ಮೊಳಗಿಸಿರುವರು. ಈ ಜೋಡಿ ರಾಜ್ಯಾದ್ಯಂತ ಕಿಚ್ಚು ಹಚ್ಚಿಸಿದೆ. ಮೂಢ ಆಸ್ತಿ ಸರ್ಕಾರದ ಆಸ್ತಿ. ಇದನ್ನು ವ್ಯವಸ್ಥಿತವಾಗಿ ಸಂಚು ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಪತ್ನಿ ಹೆಸರಿಗೆ ಅಧಿಕಾರ ದುರುಪಯೋಗಪಡಿಸಿಕೊಂಡು ಮಾಡಿಸಿಕೊಂಡಿರುವುದು ಬೃಹತ್ ವಂಚನಾ ಪ್ರಕರಣವಾಗಿದೆ. ಒಟ್ಟಾರೆ ಮೂಢ ಹಗರಣ ಸುಮಾರು 4ರಿಂದ 5 ಸಾವಿರ ಕೋಟಿ ರೂಪಾಯಿಗಳ ಬಹುದೊಡ್ಡ ವಂಚನಾ ಪ್ರಕರಣವಾಗಿದೆ. ಇದನ್ನು CBIಗೆ ವಹಿಸಬೇಕು. ಜೊತೆಗೆ CM ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು. ಕಾಂಗ್ರೆಸ್ ಸರ್ಕಾರ ರಾಜ್ಯದಿಂದ ತೊಲಗಬೇಕು ಎಂದು JDS BJP ಒಟ್ಟಾಗಿ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡುವ ಮೂಲಕ ಜನಜಾಗೃತಿ ಮೂಡಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕೆಂಗೇರಿ ನೈಸ್ ರೋಡ್ ಸಮೀಪದ ಆದಿಶಕ್ತಿ ಶ್ರೀ ಕೆಂಪಮ್ಮ ದೇವಿಗೆ ಪೂಜೆ ಸಲ್ಲಿಸಿ ಮೈಸೂರು ಚಲೋಗೆ ಚಾಲನೆ ನೀಡಿದ ಕುಮಾರಣ್ಣ ಹಾಗೂ BY ವಿಜಯೇಂದ್ರ ಜೋಡಿಗೆ ಎರಡೂ ಪಕ್ಷಗಳ ಮುಖಂಡರು, ಕೇಂದ್ರ ರಾಜ್ಯ ನಾಯಕರು, ಕೇಂದ್ರ ಸಚಿವರು, ಸಂಸದರು, ಶಾಸಕರು, ಹಾಲಿ ಮಾಜಿಗಳು, ಜನನಾಯಕರು, ಕಾರ್ಯಕರ್ತರು ಅದ್ಭುತ ಸಾಥ್ ನೀಡಿದರು. ಕಾರ್ಯಕ್ರಮದಲ್ಲಿ ಹಾಗೂ ಪಾದಯಾತ್ರೆಯಲ್ಲಿ ಯುವರಾಜ JDS ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಸೆಂಟರ್ ಆಫ್ ದ ಅಟ್ರಾಕ್ಷನ್ ಆಗಿದ್ದು ವಿಶೇಷವಾಗಿತ್ತು. ಈ ಐತಿಹಾಸಿಕ ಕುಮಾರ ವಿಜಯ ಯಾತ್ರೆಯಲ್ಲಿ ಅಸಂಖ್ಯಾತ ಕಾರ್ಯಕರ್ತರು ರಣೋತ್ಸಾಹವನ್ನು ಪ್ರದರ್ಶಿಸಿದ್ದರು. ಚಾಮುಂಡಿ ತಾಯಿ ರಾಜ್ಯದ ಜನತೆಗೆ ನೆಮ್ಮದಿ ಕೊಡಲಿ. ಡಾಕ್ಟರ್ B ಅಂದಾನಪ್ಪ ಲಗ್ಗೆರೆ, JDS ರಾಜ್ಯ ಹಿರಿಯ ಉಪಾಧ್ಯಕ್ಷರು. ಈ ಐತಿಹಾಸಿಕ ಬೃಹತ್ ಮೈಸೂರು ಚಲೋ ಭ್ರಷ್ಟ ಸರ್ಕಾರದ ವಿರುದ್ಧ ಜನಾಂದೋಲನ ಕಾರ್ಯಕ್ರಮವಾಗಿದ್ದು JDS BJPಯ ಶಕ್ತಿ ಪ್ರದರ್ಶನವಾಗಿದೆ ಎಂದು ಜಾತ್ಯತೀತ ಜನತಾದಳದ ರಾಜ್ಯ ಹಿರಿಯ ಉಪಾಧ್ಯಕ್ಷರೂ ಆಗಿರುವ ಬೆಂಗಳೂರಿನ ಲಗ್ಗೆರೆ ಅಂದಾನಪ್ಪನವರು JDS ಟೈಮ್ಸ್ ಟಿವಿಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು. BJPಯ ಹಿರಿಯ ದಿಗ್ಗಜ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರೂ ಆದ ಸನ್ಮಾನ್ಯ ಶ್ರೀ HD ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ
ಯುವ ನೇತಾರರಾದ ಶ್ರೀ BY ವಿಜಯೇಂದ್ರ ಹಾಗೂ ಶ್ರೀ ನಿಖಿಲ್ ಕುಮಾರಸ್ವಾಮಿಯವರ ಸಾರಥ್ಯದಲ್ಲಿ ಮೈಸೂರು ಚಲೋ ಯಶಸ್ವಿಯಾಗಿ ಹಾಗೂ ಪರಿಣಾಮಕಾರಿಯಾಗಿ ರೂಪುಗೊಂಡಿದೆ. ನಾಡದೇವತೆ ಚಾಮುಂಡಿ ತಾಯಿಯು ದುಷ್ಟ ಸಂಹಾರ ಮಾಡಿ ರಾಜ್ಯದ ಜನತೆಗೆ ನೆಮ್ಮದಿ ಕೊಡಲಿ ಎಂದು ಅಂದಾನಪ್ಪನವರು ಆದಿಶಕ್ತಿಯಲ್ಲಿ ಪ್ರಾರ್ಥನೆ ಮಾಡಿದರು. ಈ ಎಲ್ಲ ಭ್ರಷ್ಟಾಚಾರಗಳು ತೊಲಗಿ ನಾಡಿನ ಜನತೆಗೆ ಒಂದು ಒಳ್ಳೆಯದಾಗಲಿ ಅಂತೇಳಿ ಆ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಆತ್ಮೀಯ ವೀಕ್ಷಕರೇ, ಈ ವಿಡಿಯೋವನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಮ್ಮವರಿಗೆ ಶೇರ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡುವುದರೊಂದಿಗೆ ಹೊಸ ವಿಡಿಯೋಗಳನ್ನು ವೀಕ್ಷಿಸಬಹುದು. ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು. ನಾನು ನಿಮ್ಮ ಕಮಲ್ ಕುಮಾರ್.